ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ರಂಗೇರಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ. ಟಿಕೆಟ್ಗಾಗಿ ಮೇಟಿ ಕುಟುಂಬದಿಂದ ಪೈಪೋಟಿ ಹೆಚ್ಚಾಗಿದೆ. ಹೌದು, ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಕೊಂಚ ಪೈಪೋಟಿ ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ಆಗ್ತಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು ಉಪಚುನಾವಣೆಯ ಕಾವು ಹಂತ ಹಂತವಾಗಿ ಹೆಚ್ಚಾಗಿದೆ. ಮಗದೊಂದು ಕಡೆ ನೀವು ಕಾಂಗ್ರೆಸ್ನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಟಿಕೆಟ್ ಆಕಾಂಕ್ಷಿ, ವಿಶೇಷವಾಗಿ ಮೇಟಿ ಪುತ್ರಿ ಮಹಾದೇವಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಟಿಕೆಟ್ ತಪ್ಪಿದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ. ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೌದು, ಬಾಗಲಕೋಟೆ ಕ್ಷೇತ್ರದಲ್ಲಿ ಒಂದು ಕಡೆ ಚುನಾವಣೆಯ ಕಾವು ಅಂದರೆ ಉಪಚುನಾವಣೆಯ ಕಾವು ಹೆಚ್ಚಾಗಿದೆ. ಮಗದೊಂದು ಕಡೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ವಿಚಾರಕ್ಕೆ ಬರೋದಾದರೆ, ಮೇಟಿಯವರ ಪುತ್ರಿ ಮಹಾದೇವಿಯವರು ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ. ಟಿಕೆಟ್ ಸಿಕ್ಕಿದ್ರೆ ಏನು, ಸಿಕ್ಕಿಲ್ಲ ಅಂದ್ರೆ ಏನು ಅನ್ನುವಂತಹ ನಿಲುವು ಕೂಡ ಬಹುತೇಕ ಸ್ಪಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಪಕ್ಷ ಕಾಂಗ್ರೆಸ್ನಿಂದ ಟಿಕೆಟ್ ಲಭ್ಯವಾಗಿಲ್ಲ ಅನ್ನೋದಾದ್ರೆ ಅಫ್ಕೋರ್ಸ್ ಸ್ವತಂತ್ರ ಸ್ಪರ್ಧಿಯಾಗಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಖಚಿತ. ಮಾರ್ಚ್ 20ನೇ ತಾರೀಕು ಟಿಕೆಟ್ ಸಿಕ್ಕಿದ್ರೆ ಕಾಂಗ್ರೆಸ್ನಿಂದ, ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸ್ತಾರೆ ಪುತ್ರಿ ಮಹಾದೇವಿ. ಯಾಕಂತ ಹೇಳಿದ್ರೆ ಉಪಚುನಾವಣೆಯ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬಹಳ ಮುಖ್ಯವಾಗಿ ಯಾರು ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರೆ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿತ್ತು. ಇದರ ನಡುವೆ ಮಹಾದೇವಿಯವರು ಬಹಿರಂಗವಾಗಿ ಕೂಡ ಹೇಳಿದರು ತಾನು ಟಿಕೆಟ್ ಆಕಾಂಕ್ಷಿ ಎನ್ನುವಂಥ ನಿಟ್ಟಿನಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಸದ್ಯದ ಕುತೂಹಲವನ್ನು ಹೆಚ್ಚು ಮಾಡಿದೆ. ಬಟ್ ಮಹಾದೇವಿಯವರ ವಿಚಾರದಲ್ಲಿ ನಾವು ಹೇಳ್ತಾ ಹೋಗೋದಾದರೆ ನೋಡಿ, ಟಿಕೆಟ್ ಒಂದು ಪಕ್ಷ ಲಭ್ಯವಾಯಿತು ಅನ್ನೋದಾದರೆ, ಕಾಂಗ್ರೆಸ್ನಿಂದ ಸ್ಪರ್ಧೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಬಹುತೇಕ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಾಗಿ ಒಂದು ಕ್ಲಾರಿಟಿಯನ್ನು ಕೂಡ ಸ್ವತಃ ಮಹಾದೇವಿಯವರೇ ನೀಡಿರೋದ್ರಿಂದಾಗಿ ಸೊ ಕಾಂಗ್ರೆಸ್ನ ನಿಲುವು ನಿರ್ಧಾರಗಳ ಮೇಲೆ ಈ ಉಪಚುನಾವಣೆಯ ಒಂದು ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾನಲ್ಲ ಫಸ್ಟ್ ಮಲ್ಲಿಕಾರ್ಜುನ ಹೇಳಿ. ಈಗ 20ನೇ ತಾರೀಕು ನಾಮಿನೇಷನ್ ಅಂತ ಅನೌನ್ಸ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾದ ಮೂಲಕ. ಹೆಂಗೆ ಯಾವ ಥರ ಮಾಡೋರಿದ್ದೀರಿ ಮತ್ತೆ ಮೇಲೆ ನೀವು ಸಣ್ಣವರು? ನಾನಲ್ಲ ಫಸ್ಟ್ ಮಲ್ಲಿಕಾರ್ಜುನ ಹೇಳಿ. ಈಗ 20ನೇ ತಾರೀಕು ನಾಮಿನೇಷನ್ ಅಂತ ಅನೌನ್ಸ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾದ ಮೂಲಕ. ಹೆಂಗೆ ಯಾವ ಥರ ಮಾಡೋರಿದ್ದೀರಿ ಮತ್ತೆ ಮೇಲೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ದಿವಂಗತ ಶಾಸಕ HY ಮೇಟಿ ಅವರ ಕುಟುಂಬದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಜೋರಾಗಿದೆ. ಮೇಟಿಯವರ 4ನೇ ಪುತ್ರಿ ಮಹಾದೇವಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಟಿಕೆಟ್ ತಪ್ಪಿದರೆ ಸ್ವತಂತ್ರವಾಗಿ ಕಣಕ್ಕಿಳಿಯೋದಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಮಾರ್ಚ್ 20ರಂದು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಸೋಮಶೇಖರ್ ಜೊತೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲಿಯೇ ಮತ್ತೆ ಬಾಗಲಕೋಟೆಯ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಆರಂಭವಾಗಿರುವಂಥದ್ದು. ದಿವಂಗತ ಶಾಸಕ HY ಮೇಟಿಯವರ 4ನೇ ಪುತ್ರಿ ಮಹಾದೇವಿ ಮೇಟಿಯವರು ಕೂಡ ತಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದು, ಬರುವ ಮೇ 20ರಂದು ಟಿಕೆಟ್ ಸಿಗದಿದ್ರೂ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದು ಖಚಿತ ಎನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೀಗಾಗಿ ಸ್ವತಃ ಅವರನ್ನ ಮಾತನಾಡಿಸೋದಕ್ಕೆ ಅವರ ಮನೆಗೆ ಬಂದಿರುವಂಥದ್ದು. ಈಗ ಮಾತನಾಡೋದಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ, ಏನು ಮಾತನಾಡ್ತಾರೆ ನೋಡ್ರ. ಮೇಡಮ್, ತಾವು ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ರಿ. ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡೋದಕ್ಕೆ ರೆಡಿ ಆಗಿದ್ದೀರಿ. ಈಗ ಮಾರ್ಚ್ 20ಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಇದು ನಾಮಿನೇಷನ್ ಫೈಲ್ ಮಾಡ್ತೀನಿ ಅಂತ ಹೇಳಿದ್ದೀರಿ. ಏನು ನಿಮ್ಮ ನಿಲುವು, ಏನು ನಿಮ್ಮ ನಡೆ? ಅದೇ 20ಕ್ಕೆ ಚಲೋ ದಿವಸ ಐತಿ, ಅವತ್ತು ನಾಮಿನೇಷನ್ ಮಾಡೋಣ್ರಿ ಮೇಡಮ್. ನಮ್ಮ ಅಭಿಮಾನಿಗಳು ಹೇಳಿದರು ಅವತ್ತೇ ನಾಮಿನೇಷನ್ ಮಾಡೋಕು. ಈಗ 2 ದಿವಸ ಟಿಕೆಟ್ ಫೈನಲ್ ಆಗತ್ತೆ ರೀ. ನನಗೆ ಟಿಕೆಟ್ ಸಿಗ್ತೈತೆ ಅನ್ನೋ ಭರವಸೆಯಲ್ಲೇ ನಾ ಹೇಳಿದ್ದೀನಿ, ನನಗೆ ಕೊಡ್ರಿ ಅಂತಲೂ ಮನವಿ ಮಾಡ್ಕೋತೀನಿ. ಈಗ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ಟು ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರಿಗಾದ್ರೂ ಸಿಕ್ಕರೆ ನಿಮ್ಮ ನಡೆ ಏನು ಮುಂದೆ? ನಮ್ಮ ನಡೆ ನಾನು ಬಂಡಾಯ ನಿಲ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಟಿಕೆಟ್ ಕೊಡ್ರಿ ಅಂತಂದು ಕೇಳ್ಕೊತೀನಿ. ಬಂಡಾಯ ನಿಲ್ಲೋದಾದ್ರೆ ನಿಲ್ಲಕ್ರಂತ್ರಿ ಅಂತ ಹೇಳ್ಯಾರ ನಮ್ಮ ಅಭಿಮಾನಿಗಳು. ತಾವು ಮೊನ್ನೆ ಸಿದ್ದರಾಮಯ್ಯನವರು ಬಂದಾಗ ಅವರನ್ನು ಭೇಟಿ ಆದ್ರೆ ನಿಮ್ಮ ಬೇಡಿಕೆಗಳನ್ನೇನಾದರೂ ಇಟ್ಟರೆ ಅವರಿಂದ ಏನಾದರೂ ಪ್ರತಿಕ್ರಿಯೆ ಬಂತ?
ಇಲ್ಲ ಅಲ್ಲೇ ಬರ್ರಿ ಅಮ್ಮ ಮಾತಾಡೋಣ ಅಂತಂದು ಹೇಳಿದ್ರಿ. ಏನು ಅಲ್ಲೇನು ಮಾತಾಡಿಲ್ಲ. ಈಗ ಅದಕ್ಕೆ ಬರಾಕ್ ಹೇಳ್ಯಾರ. ಇವತ್ತು ನಾಳೆ ಬುಧವಾರ 11 ಗಂಟೆಗೆ ಅವ್ರ ಮನೆಗೆ ಕರೆದಾರ. ನಮ್ಮ 4 ಜನನ ಸಿಎಂ ಅವರು ಹೋಗ್ತಾ ಇದ್ದೀವಿ. CM ಪ್ರಭಾಕರ್ ಸರ್ ಫೋನ್ ಹಚ್ಚಿದ್ರು. ಯಾರನ್ನು ಕರೆದ್ರು? ನಮ್ಮ 4 ಜನ, ಮಲ್ಲಿಕಾರ್ಜುನಣ್ಣ, ಉಮೇಶ್ ಅಣ್ಣ, ಬಾಯಕ್ಕ, ನಾನು 4 ಜನನು ಕರೆದಾರ. ಹೋಗ್ತಾ ಇದ್ದೀವಿ. ಒಂದು ವೇಳೆ ಟಿಕೆಟು ನಿಮ್ಮ ಪಕ್ಷದ ಟಿಕೆಟು ಕುಟುಂಬದ ಹಿರಿಯ ಸದಸ್ಯ ನಿಮ್ಮ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಘೋಷಣೆ ಆದರೆ ಏನು ಮಾಡ್ತೀರಿ? ಈಗ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಗೊತ್ತಿದ್ದಿದ್ದೇ ಐತಿ ನಿಮಗೆ. ಅಭಿಮಾನಿಗಳೆಲ್ಲ ಹಾಕ್ಯಾರ. ಇಲ್ಲಿ ಜನರಿಗೆ ಅನ್ಯಾಯ ಆಗೈತಿ, ಇಲ್ಲಿ ಜನರಿಂದ ಎಷ್ಟು ನೊಂದಾರ. ಅದು ಅವರು ನಮ್ಮ ಬ್ರದರ್ ಆದವರು ತಾವೇ ಸ್ವಂತ ನಡ್ಸ್ಕೊಂಡು ಹೋದ್ರೆ ನಾವು ಸಪೋರ್ಟ್ ಮಾಡಿ ಆರಿಸಿ ತರ್ತಿದ್ವಿ. ಅವರ ಅಧಿಕಾರ ನಡೆಸ್ತಿದ್ರು. ಅವ್ರು ಇನ್ನೊಬ್ಬರ ಹಸ್ತಕ್ಷೇಪದ ಮ್ಯಾಗ ಅವ್ರ ಅಧಿಕಾರ ನಡೆಸೋದಾದ್ರೆ ನಮಗೆ ಬೇಡ ಅಂತಾರೆ ಅವ್ರು ಜನರು. ಯಾರವ್ರು ಇನ್ನೊಬ್ಬರ ಹಸ್ತಕ್ಷೇಪ? ಏನು ಅನ್ಯಾಯ ಅಂತ ಅವರು ಎಲ್ಲ ಸೋಷಿಯಲ್ ಮೀಡಿಯಾದಾಗ ಹೇಳೇ ಐತಿ. ನಿಮಗೆ ನಾವು ಅವ್ರ ಹೆಸರು ಹೇಳ್ಬೇಕಾಗಿಲ್ಲ. ಆಪ್ತರ ಅಂತಂದು ಅಪ್ಪಾರ ಆಪ್ತರ ಅಂತ ಹೇಳೇ ಐತಿ. ಅವ್ರದ್ದೇ ನಡೆಸ್ತಾರೆ ಅವರು. ಅವರು MLA ಆದರೆ, ನಮ್ಮ ದೊಡ್ಡಣ್ಣ MLA ಆದರೆ ಅವ್ರದ್ದೇ ನಡಿತೈತಿ. ಮತ್ತೆ ನಾವು ಹಿಂಗೆ ಆಗ್ತೀವಿ, ನಮ್ಮ ಪರಿಸ್ಥಿತಿ ಏನ್ರಿ ಅಂತಂದಾಗ ನಾವು ಅದಕ್ಕೆ ಕಡಿವಾಣ ಹಾಕಬೇಕು ಅಂದ್ಕೊಂಡು ನನಗೆ ಕೊಡ್ರಿ ಟಿಕೆಟ್, ನಾನು ಮಹಿಳೆಯಾಗಿ ಇದೊಂದು ಸರಿ ನಮಗೂ ಅಧಿಕಾರ ಕೊಟ್ಟು ನೋಡ್ರಿ, ನಮ್ಮ ತಂದೆಯವರ ಹಾದಿಯಲ್ಲಿ ನಡೆದು ನಾವು ಇದನ್ನು ಅಧಿಕಾರ ಮಂದಿಗೆ ಜನಕ್ಕೆ ಅನ್ಯಾಯ ಆಗಿದ್ದನ್ನು ನಾವು ಸರಿಪಡಿಸ್ತೀವಿ ಅಂತ ನಾನು ಮನವಿ ಮಾಡ್ಕೊತೀನಿ. ಒಂದು ವೇಳೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅಂದ್ರೆ ಏನು ಮಾಡ್ತೀರಿ? ಅವಾಗ ಅವರಿಗೆ ನಾವು ಬೆಂಬಲಿಗರು ಕೂತ್ಕೊಂಡು ಅವ್ರಿಗೆ ಹೇಳ್ತೀವಿ, ಈ ಥರ ಆಗಬಾರ್ದು, ಇನ್ನೊಬ್ಬರ ಹಸ್ತಕ್ಷೇಪ ನಡೆಸ್ಕೊಡ್ಲಾರ್ದಂಗೆ ನೀ ಅಧಿಕಾರ ನಡೆಸ್ತಿ ಅಂದ್ರೆ ನೀನೇ MLA ಆಗು, ನಿನಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಅವ್ರ ಕಡೆಯಿಂದ ಮಾತು ತಗೊಂಡು ನಾವು ಅದು ನಮ್ಮ ಜನರು ಏನು ಹೇಳ್ತಾರೆ ನಾವು ನಮ್ಮ ಅಭಿಮಾನಿಗಳ ತೀರ್ಮಾನ ನಮ್ಮ ತೀರ್ಮಾನ. ಒಟ್ಟಾರೆ ಈಗ ಬಾಗಲಕೋಟೆ ಚುನಾವಣಾ ಅಖಾಡ ರಂಗೇರ್ತಾ ಇದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಆರಂಭವಾಗಿದ್ದು 4ನೆಯ ಪುತ್ರಿ ಮಹಾದೇವಿ ಮೇಟಿ ಅವರು ಕೂಡ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಫಿಕ್ಸ್ ಆದಲ್ಲಿ ತಮ್ಮ ಸ್ಪರ್ಧೆ ಖಚಿತ ಎನ್ನುವುದು ಮಹಾದೇವಿ ಮೇಟಿಯವರ ಮಾತು. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಜಿ ನ್ಯೂಸ್ ಕನ್ನಡ.